ನಾವೆಲ್ಲ ಏನು ತಿಳ್ಕೊಂಡಿವಲ್ಲ ಇವೆಲ್ಲ ಹುಲಿ ಚರ್ಮ ಇದು ಎಲ್ಲನೂ ಕೂಡ ಅಲ್ಲ. ಆದರೆ ಶರಣರು ನೋಡಿದರು ಪರಮಾತ್ಮ ಹೆಂಗೆ ಅದಾನ ತಿಳ್ಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಅಂದ ಬಸವಣ್ಣವರಂದ ಹೇಳ್ತಾರೆ, ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ತುಳುಕಾದ್ರಯ್ಯ. ನೋಡಿ ಪರಮಾತ್ಮ ಹೆಂಗದನ್ನು ಗೊತ್ತಾಯ್ತು ರೀ. ಬಸವಣ್ಣ ಒಂದು ಪ್ರಶ್ನೆ ಮಾಡ್ತಾನ, ನೀನು ದೇವರನ್ನು ಪೂಜೆ ಮಾಡ್ಬೇಕನ್ನಕತ್ತಿದಿ ಏನ್ರಿ, ನೀ ಪರಮಾತ್ಮನ ಪಾದ ಮುಟ್ಟಿ ನೀ ಪೂಜೆ ಮಾಡ್ಬೇಕನ್ನಕತ್ತಿದಿ, ಪರಮಾತ್ಮನ ತಲೆ ಮುಟ್ಟಿ ನೀ ಪೂಜೆ ಮಾಡ್ಬೇಕನ್ನಕತ್ತಿದಿ, ಪರಮಾತ್ಮನ ಭುಜಗಳನ್ನು ಮುಟ್ಟಿ ಅಂದ ಪೂಜೆ ಮಾಡ್ಬೇಕನ್ನಕತ್ತಿದಿ. ಇವತ್ತು ಇಲ್ಲಿ ದೇವಿ ಮೂರ್ತಿ ಅದ ಏನ್ರಿ, ಮೂರ್ತಿ ಅದ, ಇಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋಕ್ಕೂ ಬರ್ತದ, ಭುಜಗಳನ್ನು ಮುಟ್ಟಿ ಪೂಜೆ ಮಾಡೋಕ್ಕೆ ಬರ್ತದ ಏನ್ರಿ, ಪಾದ ಮುಟ್ಟಿನ ಪೂಜೆ ಮಾಡೋಕ್ಕೆ ಬರ್ತದ. ಆದ್ರೆ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ಎಲ್ಲಿ ಪೂಜೆ ಮಾಡೋರು? ಪರಮಾತ್ಮ ಕಣ್ಣಿಗೆ ಕಾಣ್ತಕ್ಕಂಥವಲ್ಲ. ಪರಮಾತ್ಮ ಹೆಂಗದಾನ ತಗೊಂಡು ಕೇಳಿದ್ರೆ ಬಸವಣ್ಣವ್ರು ಅಂತಾರೆ, ಜಗದಗಲ ಈ ಜಗತ್ತೆಟ್ಟಾಗಲ ಐತಲ್ಲ ದೇವರದಿಂದ ಅವನಿಗೆ ಅಯ್ಯಾಚಾರದಾಗ ಮಾತ್ರ ಅವನಿಗೆಂದ ಏನ್ರಿ ಮನೆ ಭಿನ್ನ ತೀರ್ಸಕ್ಕೆ ಬರ್ತದ, ಪಾದ ಪೂಜೆ ಮಾಡ್ಕೊಳಕ್ಕೆ ಬರಲ್ಲ. ನಾವು ಮುಸ್ಲಿಮರು ಹೊಟ್ಟಾಗಿ ಹುಟ್ಟಿ ಬಂದ ಕೂಡ ನಾವು ಮುಸ್ಲಿಮರು ಹಾಕವಂದ್ರೆ ಏನು ನೀವು ಆಗಂಗಿಲ್ಲ. ಅವ್ರ ಧರ್ಮಕ್ಕೆ ಅನುಗುಣವಾಗಿ 8 ವರ್ಷಕ್ಕೆ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಸುಂತಿ ಮಾಡಿದಾಗ ಮಾತ್ರ ಅವರು ಮುಸ್ಲಿಮರು ಹಾಕ್ತಾರೆ, ಹೊರತಾಗಿಲ್ಲ ಇದ್ರೆ ಮುಸ್ಲಿಮರು ಆಗಂಗಿಲ್ಲ. ಇಲ್ಲಿ ಬ್ರಾಹ್ಮಣರು ಹೊಟ್ಟೆ ಹುಟ್ಟಿ ಬತ್ತಿಕೊಂಡ್ರೆ ನಾವು ಬ್ರಾಹ್ಮಣರಾಗಂಗಿಲ್ಲ ಏನ್ರಿ. 8 ವರ್ಷಕ್ಕೆ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಏನ್ರಿ ಯಾವಾಗಿಂದ ಮುಂಜಿ ಮಾಡ್ತಾರೋ ಅವಾಗಿಂದ ಅವರು ಬ್ರಾಹ್ಮಣರಾಗ್ತಾರೆ, ಹೊರತಾಗಿ ಇಲ್ಲ ಇದ್ರ ಬ್ರಾಹ್ಮಣರಾಗಂಗಿಲ್ಲ. ಉಪನಯನ ಆಗ್ಬೇಕಲ್ಲ ಅವ್ರದ್ದು. ನಾವು ತಾಯಿ ಗರ್ಭದಿಂದ ಭೂಮಿಗೆ ಬರುವತ್ನಾಗ ಜಾತಿ ಕಟ್ಕೊಂಡು ಬಂದಿಲ್ಲ, ಕುಲ ಕಟ್ಕೊಂಡು ಬಂದಿಲ್ಲ, ಶ್ರೀಮಂತಿಗೆ ಕಟ್ಕೊಂಡು ಬಂದಿಲ್ಲ, ಬಡತನ ಕಟ್ಕೊಂಡು ಬಂದಿಲ್ಲ, ಯಾವುದನ್ನು ಕೂಡ ಕಟ್ಕೊಂಡು ಬಂದಿಲ್ಲ. ಆದ್ರೆ ನಾವು ಹುಟ್ಟಿರ್ತಕ್ಕಂಥ ಯಾವ ಜಾತಿ ಒಳಗೂ ಹುಟ್ಟಿಲ್ಲ ನಾವು. ಆದ್ರೆ ಹುಟ್ಟೋದು ಬಳಕ ನಾವು ಯಾರು ಅನ್ನಿಸ್ಕೋಬೇಕಂತ ಅನ್ನೋದನ್ನು 8 ವರ್ಷಕ್ಕಿಂತ ತೀರ್ಮಾನ ತೊಗೋಬೇಕು ಏನ್ರಿ. ಸುಂತಿ ಮಾಡ್ಕೊಂಡ್ರೆ ಮುಸ್ಲಿಮರ ಹಾಕಿದಿ, ಮುಂಜಿ ಮಾಡಿಸ್ಕೊಂಡ್ರೆ ಬ್ರಾಹ್ಮಣರ ಹಾಕಿದಿ, ಲಿಂಗ ದೀಕ್ಷೆ ಮಾಡ್ಕೊಂಡ್ರೆ ಲಿಂಗಾಯತರ ಹಾಕಿದಿ, ಅಯ್ಯಾಚಾರ ಮಾಡ್ಕೊಂಡ್ರೆ ಐನೋರ ಹಾಕಿದಿ. ಆಯಾ ಧರ್ಮಕ್ಕೆ ಇವತ್ತು ಕ್ರಿಶ್ಚಿಯನ್ರ ಹೊಟ್ಟೆ ಹುಟ್ಟಿದ್ರೆ ಅಂದರೆ ಕ್ರಿಶ್ಚಿಯನ್ರಾಗಂಗಿಲ್ಲ. 8 ವರ್ಷಕ್ಕಿಂತ ಅವ್ರ ಧರ್ಮಕ್ಕೆ ಅನುಗುಣವಾಗಿ ಕೊಳ್ಳಾಗಿಂದ ಪ್ಲಸ್ ಚಿನ್ನ ಹಾಕ್ತಾರೆ, ಯೇಸು ಕ್ರಿಸ್ತನ ಚಿಹ್ನೆ ಅಂತಕ್ಕಂಥ ಏನು ಹಾಕ್ತಾರಲ್ಲ ಅವಾಗ ಅವ್ನು ಕ್ರಿಶ್ಚಿಯನ್ರ ಹಾಕ್ತಾನೆ, ಹೊರತಾಗಿ ಇಲ್ಲ ಇದು ಕ್ರಿಶ್ಚಿಯನ್ರ ಆಗೋಕ್ಕಾಗಂಗಿಲ್ಲ. ಎಲ್ಲ ಧರ್ಮಕ್ಕೂ ಪದ್ಧತಿಗಳದಾವ, ಎಲ್ಲ ಧರ್ಮದಾಗೂ ಕೂಡ ನೀತಿಗಳದಾವ, ಎಲ್ಲ ಧರ್ಮದಾಗೂ ಕೂಡ ಅದಾವ. ಆದ್ರೆ ನಾವೇನು ಮಾಡಕತ್ತೀವಿ ತಿಳ್ಕೊಂಡು ಕೇಳಿದ್ರೆ ನಮ್ಮ ಧರ್ಮದ ವಿಚಾರಗಳನ್ನು ತಳ್ಳಿ ಹಾಕಿ ಅಂದ ಬ್ಯಾಡಾಗಿದ್ದ ವಿಚಾರಗಳ ತಲೆ ತುಂಬಿಕೊಂಡು ಜಗತ್ತಿನ ನಾವು ದೊಡ್ಡವ ನೀ ದೊಡ್ಡವ ತಿಳ್ಕೊಂಡು ಹೊಡೆದಾಡ್ಕೊತ ಹೊಂಟಿವಿ, ಹೊರತಾಗಿ ನಾವು ಯಾರು ಕೂಡ ದೊಡ್ಡವರಲ್ಲ ಧರ್ಮದಾಗ. ನೋಡ್ರಿ 8 ವರ್ಷದ ಮಗು ಮಾದೇವಿಗೆ ತಂದೆ ತಾಯಿ ಹೋಗಿ ಅಂದ ಗುರುವಿನ ಪಾದದ ಮೇಲೆ ಬಿದ್ದು ಕೇಳ್ಕೊತಾರೆ, ಹೇ ಸದ್ಗುರುನಾಥ ನನ್ನ ಮಗಳಿಗೆ ಅಂದ 8 ವರ್ಷ ಆಗದೆ, ನನ್ನ ಮಗಳು ಲಿಂಗ ಬೇಡಂದ ಕಣ್ಣೀರು ಹಾಕ್ಲಿಕ್ಕತ್ತಾಳೆ, ಅವಳು ಲಿಂಗ ದೀಕ್ಷೆ ಬೇಕು ಒತ್ತಿಕೊಂಡನ್ನಕತ್ತಾಳೆ, ಅದಕ್ಕೆ ನನ್ನ ಮಗಳಿಗಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ರಿ ಎತ್ತಿಕೊಳ್ಳೋದು. ಯಾವಾಗಿಂದ ತಂದೆ ತಾಯಿ ಗುರುವಿನ ಪಾದದ ಮೇಲೆ ಬಿದ್ದು ಬೇಡದಾಗ ಅವಾಗ ಆ ಸದ್ಗುರುನಾಥ ಗುರುಲಿಂಗ ದೇವರು, ಮಾದೇವಿ ನಿನಗೆ ಹಂಗೆ ನಾನು ಲಿಂಗ ದೀಕ್ಷೆ ಮಾಡೋಂಗಿಲ್ಲ, ನಿನಗೆ ನಾ ಹಾಗೆ ಲಿಂಗ ದೀಕ್ಷೆ ಮಾಡೋಂಗಿಲ್ಲ, ಹಾಗಾದ್ರೆ ಹೆಂಗೆ ಮಾಡ್ತೀನಿ ಎತ್ತುಕೊಂಡಂದು ಕೇಳಿದ್ರೆ ಏನ್ರಿ ಈ ಧರ್ಮದ ಬಗ್ಗೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ನಿನಗೆ ಸಂಪೂರ್ಣವಾಗಿ ಅಂದ ಮಾಹಿತಿ ಕೊಡ್ತೀನಿ, ಅಂದ್ರೆ ನನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಿನಗೆ ಸಂಪೂರ್ಣವಾಗಿ ಅಂದ ದಾರಿ ಏರಿತೀನಿ. ನಮ್ಮ ವೀರಶೈವ ಲಿಂಗಾಯತ ಧರ್ಮ ಹತ್ತುಕೊಂಡು ಅನಿಸ್ಕೋಬೇಕಾಗಿತ್ತು ಅಂದ್ರೆ, ನಮ್ಮ ವೀರಶೈವರು ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ ನಮಗೆ 3 ಗುಂಡುಗಳದಾವೆ. ಕಲ್ಪನಾ ಇರಲಿ ನಿಮಗೆ ಎಲ್ಲರ ತಲೆಯಾಗಿರಲಿ. ಯಾವ ಈ 3 ಗುಂಡಿನ ಮೇಲೆ 3 ಗುಂಡಿದ್ದಾಗೇ ಅದ್ರ ಮೇಲೆ ಬೊಗಣಿ ಕುಂದಿರ್ತವೆ. ಒಂದು ಒಲೆ ಎತ್ತು ಮಾಡಬೇಕಾದ್ರೆ 3 ಕಲ್ಲಿಟ್ಟಾಗೇ ಒಂದು ಬೊಗಣಿ ಅಂತಕ್ಕಂಥ ಹೆಂಗೆ ಕುಂದಿರ್ತದೋ ಹಂಗೆ ನಮ್ಮ ವೀರಶೈವ ಲಿಂಗಾಯತರು ಅನ್ನಿಸ್ಕೋಬೇಕಾಗಿತ್ತು ಅಂದ್ರೆ ನಮಗೆ 3 ಗುಂಡುಗಳದಾವೆ. ಯಾವ್ಯಾವು? ಅಷ್ಟಾವರಣ, ಷಡಸ್ಥಲ, ಪಂಚಾಚಾರ ಅನ್ನುವಂಥವು ಏನದವಲ್ಲ ಇವು 3 ಗುಂಡುಗಳದಾವೆ. ಯಾವಾಗಿಂದ ಈ 3 ಗುಂಡುಗಳು ಇದ್ದಾಗ ಮಾತ್ರ ನಾವು ಅದರ ಅನುಕರಣೆ ಮಾಡಿದಾಗ ಮಾತ್ರ ನಾವು ವೀರಶೈವರು ಲಿಂಗಾಯತರು ಅನಿಸ್ಕೋತೀವಿ, ಹೊರತಾಗಿ ಇಲ್ಲ ಇದ್ರೆ ನಾವು ಏನೂ ಅನಿಸ್ಕೊಳಕ್ಕಾಗಂಗಿಲ್ಲ. ಪ್ರತಿಯೊಬ್ಬನು ಕೂಡ ಕಡೆಗೆ ಅಟ್ಲೀಸ್ಟ್ ಅಂದ ಅಷ್ಟಾವರಣಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಅಷ್ಟಾವರಣಗಳಂದ್ರೆ ಯಾವುವು? ಗುರು, ಲಿಂಗ, ಜಂಗಮ ಏನ್ರಿ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ ಇವೆಲ್ಲ ಏನದವಲ್ಲ ಇವು ಅಷ್ಟಾವರಣಗಳ ತಿಳ್ಕೊಂಡು ಕರೀತಾರೆ. ಅಷ್ಟ ಆವರಣಗಳತ್ತಂದ್ರೆ ಒಂದೇ ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಈ ಶರೀರವನ್ನು ಮುಚ್ಚಾಕ ನಾ ಪೇಟ ಸುತ್ಕೊಂಡೀನಿ, ಅಂಗಿ ಹುಟ್ಟೀನಿ, ಲುಂಗಿ ಹುಟ್ಟೀನಿ. ಏನು ಮುಚ್ಚಾಕ್ರಿ? ಶರೀರವನ್ನು ಮುಚ್ಚಾಕ ನಾವು ಹೆಂಗೆ ಬಟ್ಟೆ ಉಡ್ತೀವೋ ಒಳಗಿರ್ತಕ್ಕಂಥ ಆತ್ಮ ಸಂರಕ್ಷಣೆಗಾಗಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ ಇವೇನದವಲ್ಲ ಇವು 8 ಹೊದಿಕೆಗಳು ಬೇಕು ಆತ್ಮ ಸಂರಕ್ಷಣೆಗೆ. ಒಳಗಿರ್ತಕ್ಕಂಥ ಪರಮಾತ್ಮನ ಸಂರಕ್ಷಣೆಗಾಗಿ 8 ಆವರಣಗಳು ಬೇಕು.
ಈ 8 ಆವರಣಗಳನ್ನು ಇದರೊಳಗೆ ಒಂದು ಕಮ್ಮಿ ಇದ್ದರೂ ಕೂಡ ಅವ ಲಿಂಗಾಯತ ಅನಿಸ್ಕೊಳ್ಳಂಗಿಲ್ಲ, ಒಂದು ಕಮ್ಮಿ ಇದ್ದರೂ ಕೂಡ ವೀರಶೈವನ ಅನಿಸ್ಕೊಳ್ಳಂಗಿಲ್ಲ. ಅದರೊಳಗಿಂದ ಅದಕ್ಕಾಗಿ ಹೇಳ್ತಾರೆ ನಿಜಗುಣ ಶಿವಗಳು ಹೇಳಿದ್ರಲ್ರಿ, ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಬಹುದು ನರರಿಗೆ ಮುಕುತಿ. ಏನ್ರಿ 6 ಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥ ನಿಜಗುಣ ಶಿವಗಳು ಇಡೀ 6 ಶಾಸ್ತ್ರಗಳ ಸಾರವನ್ನು ಬರೀ ಒಂದು ಶ್ಲೋಕದೊಳಗೆ ತುಂಬಿಡ್ತಾರೆ. ಅಪಾನಿ ಮಾನವ ಮಹಾದೇವನಾಗಬೇಕಾಗಿತ್ತು ಅಂದ್ರೆ, ನರನು ಹರನಾಗಬೇಕಾಗಿತ್ತು ಅಂದ್ರೆ, ಜೀವ ಶಿವನಾಗಬೇಕಾಗಿತ್ತು ಅಂತಂದ್ರೆ 5 ಮಾತುಗಳನ್ನು ಪಾಲನೆ ಮಾಡ್ಬೇಕಂತಾರ. 5 ಮಾತು ಪಾಲನೆ ಮಾಡೋದು ಯಾವುವು? ಗುರುವಿನ ವಚನವನ್ನು ಪಾಲನೆ ಮಾಡು. ಅಷ್ಟಾಭರಣದಾಗೂ ಕೂಡ ಮೊದಲೇದು ಯಾವುದು? ಗುರು ಅನ್ನತಕ್ಕಂಥದ್ದನೇ. ಗುರುವಿನ ಬಿಟ್ಟು ಭೂಮಿ ಮೇಲೆ ಯಾವುದನ್ನು ಕೂಡ ಇಲ್ಲ. ನ ಗುರುರಧಿಕಂ ನ ಗುರುರಧಿಕಂ ನ ಗುರುರಧಿಕಂ. ಸ್ವತಃ ಪರಮಾತ್ಮನೇ ಶಿವಪುರಾಣದೊಳಗೆ ಹೇಳ್ತಾನೆ ಪಾರ್ವತಿಗೆ. ಪಾರ್ವತಿ ಕೇಳ್ತಾಳೆ, ಈ ಭೂಲೋಕದೊಳಗೆ ಎಲ್ಲರಿಗಿಂತ ದೊಡ್ಡವರು ಯಾರು ಒತ್ತುಕೊಂಡು ಪ್ರಶ್ನೆ ಮಾಡಿದಾಗ ಪರಮಾತ್ಮ ಹೇಳ್ತಾನೆ, ಪಾರ್ವತಿ ಬರೀ ಮನುಷ್ಯರೊಳಗತ್ತಲ್ಲ, ಪ್ರಾಣಿಗಳೊಳಗತ್ತಲ್ಲ, ನನಗಿಂತಲೂ ಭೂಮಿ ಮೇಲಿಂದ ಒಬ್ಬ ದೊಡ್ಡ ಮದಾನೆ, ಅವನು ಯಾರು ಒತ್ತುಕೊಂಡು ಕೇಳಿದ್ರ ನ ಗುರುರಧಿಕಂ ನ ಗುರುರಧಿಕಂ ನ ಗುರುರಧಿಕಂ. ಗುರುವಿನಕ್ಕಿಂತಲೂ ನನಗಿಂತಲೂ ದೊಡ್ಡವ ಸದ್ಗುರುನಾಥ್. ಯಾಕೆ? ಗುರುವಿಗೆ ಶಿವ ಆಲಕ್ಕೆ ಬರ್ತದ, ಗುರುವಿಗೆ ಬ್ರಹ್ಮ ಆಲಕ್ಕೆ ಬರ್ತದ, ಗುರುವಿಗೆಂದ ವಿಷ್ಣು ಆಲಕ್ಕೆ ಬರ್ತದ. ಆದ್ರೆ ಬ್ರಹ್ಮನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ, ಶಿವನಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ, ವಿಷ್ಣುವಿಗೆಂದ ಗುರು ಆಲಕ್ಕೆ ಬರಂಗಿಲ್ಲ. ಈ ತ್ರಿಮೂರ್ತಿಗಳ ರೂಪನೇ ಯಾರು ಒತ್ತುಕೊಂಡದ ಕೇಳಿದ್ರೆ ಒಬ್ಬ ಸದ್ಗುರುನಾಥ. ಅದಕ್ಕಾಗಿ ನಾ ಗಾಣಗಾಪುರ ದತ್ತಾತ್ರೇಯೊಳಗಿರ್ತಕ್ಕಂಥ ಗಾಣಗಾಪುರದೊಳಗಿರ್ತ ದತ್ತಾತ್ರೇಯನಿಗೆ 3 ರೂಪ ಯಾಕೆ ಹತ್ತುಕೊಂಡು ಕೇಳಿದ್ರೆ ಬ್ರಹ್ಮ ವಿಷ್ಣು ಏನ್ರಿ ಶಿವನ ರೂಪನೇ 3 ರೂಪನೇ ಒಬ್ಬ ಸದ್ಗುರುನಾಥ ಹತ್ತಿಕೊಂಡು ಅವನು ಗುರುಪುರಾಣ ಅಂತಂದೇ ಬರೀತಾರೆ. ದತ್ತಾತ್ರೇಯನ ಪುರಾಣ ಅದು ಗುರುಪುರಾಣ ತಂದೆ ಬರೀತಾರೆ ಹೊರತಾಗಿ ಬೇರೆ ಯಾವುದನ್ನು ಕೂಡ ಬರೆಯಂಗಿಲ್ಲ. 3 ರೂಪಗಳು ಕೂಡ ಒಬ್ಬ ಗುರುವಿನ ಇರ್ತದೆ. 3 ಕಾರ್ಯಗಳನ್ನು ಕೂಡ ಗುರುನೇ ಮಾಡ್ತಾನೆ. ಸೃಷ್ಟಿ ಮಾಡ್ತಾನೆ, ಲಯ ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ, ಸರ್ವದಕ್ಕೂ ಕೂಡ ಕಾರಣೀಕರ್ತನಾಗಿರ್ತಕ್ಕಂಥ ಒಬ್ಬ ಸದ್ಗುರುನಾಥನ ಅದನ್ನೇ ಹೊರತಾಗಿ ಅವನು ಬಿಟ್ಟಿಂದ ಮತ್ತೆ ಯಾರೂ ಕೂಡ ಇಲ್ಲ. ನಮ್ಮ ಜೀವನದೊಳಗೆ ನಾವು ಏನೂ ಮಾಡಬೇಕಾಗಿಲ್ಲ. ನಾವೇನು ಭಾಳ ರೊಕ್ಕ ಗಳಿಸೋರು ದೊಡ್ಡವರಾಗ್ತೀವಿ, ಏನ್ರಿ ಎತ್ತರ ಮನೆ ಕಟ್ಟೋದು ದೊಡ್ಡವರಾಗಿವತ್ತಲ್ಲ. ನಾವು ಜೀವನದೊಳಗೆ ನಾವು ದೊಡ್ಡವರಾಗಬೇಕಾಗಿತ್ತು ಅಂದ್ರೆ, ಜಗತ್ತಿನೊಳಗಿಂದ ನಾವು ಬೆಲೆ ಬಾಳ್ತಕ್ಕಂಥ ವ್ಯಕ್ತಿಗಳು ನಾವು ಆಗಬೇಕಾಗಿತ್ತು ಅಂತಂದ್ರೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ. ಮೊದಲು ಗುರುವಿನ ಆಶ್ರಯದೊಳಗಿಂದ ಇರಬೇಕು. ಶಿರದಲ್ಲಿ ಕರವಿಟ್ಟು ಗಿರಿಜಾ ಕುಂದುರತಮ್ಮ ಕುಂದ್ರ ಸುಮ್ ಕುಂದ್ರ. ಜೀವನದೊಳಗೆ ಯಾರೇ ಇರಲಿ, ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಮಹಾದೇವಿಗೆ ಉಪದೇಶವನ್ನು ಮಾಡಲಿಕ್ಕತ್ತಾರೆ. ಏನು ಉಪದೇಶ? ನಾವು ಲಿಂಗ ದೀಕ್ಷೆ ಮಾಡಬೇಕಾಗಿತ್ತು ಅಂತಕೊಂಡ್ರೆ ಯಾರೇ ಒಬ್ಬ ಸದ್ಗುರುನಾಥ ಒಬ್ಬ ಶಿಷ್ಯನಿಗೆಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಮಾಡೋಕ್ಕೆಂದ ಬರೋಂಗಿಲ್ಲ. ಅವನಿಗೆ ಆ ಲಿಂಗದ ಬಗ್ಗೆ ಅಂದ ಪರಿಕಲ್ಪನೆ ಅಂತಕ್ಕಂಥ ಕೊಡಬೇಕು. ಹೌದಲ್ರಿ? ಲಿಂಗ ಅಂದ್ರೆ ಏನು, ಯಾಕೆ ನಾವು ಧರಿಸ್ಕೋಬೇಕು, ಅದರಿಂದ ನಮಗೆ ಲಾಭ ಏನು, ಅದೊಂದು ಬೇಕಲ್ಲ. ಈಗ ಇವತ್ತಿನ ದಿನಮಾನ ಇದೆಲ್ಲ ಕಮರ್ಷಿಯಲ್. ಈಗ ಲಿಂಗ ಪೂಜೆ ಕಟ್ಕೊಂಡೆ ಬತ್ತ ನಮಗೇನು ಲಾಭಪ್ಪ? ಒಂದು ಅಂಗಡಿ ಹಾಕಿವೆ ತಗೊಂಡ ಅದ್ರ ಲಾಭ ನೋಡಿನ ಅಂಗಡಿ ಹಾಕವ್ರಲ್ಲ. ಇಲ್ಲಿ ಅಡುಗೆ ಮಾಡೋರು ಮಾತಾಡ್ಬೇಡ್ರ, ಯಾಕೆ ಮಾತಾಡಕತ್ತೆ ಏನ್ರಿ? ಇದ್ರ ಬಗ್ಗೆ ನಾವು ಕಲ್ಪನಾ ತಗೋಬೇಕು. ಲಿಂಗ ಅಂದ್ರೆ ಏನು, ಯಾಕೆ ಲಿಂಗ ಪೂಜೆ ಅಂತಕ್ಕಂಥದ್ದು ಮಾಡಬೇಕು, ಇದು ಮಾಡೋದ್ರಿಂದ ನಮಗೆ ಲಾಭ ಏನದ ತಿಳ್ಕೊಂಡು ನಾವು ಅದನ್ನು ಮೊದಲು ನೀವು ತಿಳ್ಕೊಂಡ ಬಳಕೆಯಿಂದ ಆಮೇಲೆ ಅಂದ್ರೆ ಲಿಂಗ ದೀಕ್ಷೆ ಮಾಡ್ಕೋರಿ. ನೀವೆಲ್ಲ ಒಂದು ಮಾತು ಹೇಳ್ತೀರ ನಿಮಗೆ, ನಿಮ್ಮ ದೇವರನ್ನು ನೀವು ಎಲ್ಲರೂ ನೋಡಿರೇನ್ರಿ? ದೇವ್ರು ನೋಡಿರಿ ನೀವು? ಆಧ್ಯಾತ್ಮದಿಂದ ಕೇಳಕತ್ತೀನಿ ರೀ ನಾ. ಈ ಮತ್ತು ಹೊರಗಿನ ದೇವ್ರುಗಳು ಏನು ಮನಾರು ನೋಡಿ ಇಲ್ಲೇ ದೇವಿ ಇದ್ರಿಗೆ ಕುಂದ್ರಿಸಿವಲ್ಲ ತಂದಿರಿ, ಅದು ಒಬ್ಬ ಕಲಾಕಾರ ತಯಾರು ಮಾಡಿರ್ತಕ್ಕಂಥ ದೇವಿ ಮೂರ್ತಿ. ಅದು ತಿಳಿತ್ರೆ ನಾ ಕೇಳಕತ್ತಿರ್ತಕ್ಕಂಥದ್ದು ನಿಜವಾಗಿರ್ತಕ್ಕಂಥ ಪರಮಾತ್ಮನನ್ನೇ ನೀವು ನೋಡಿರೇನು? ನೋಡ್ರೇನ್ರಿ? ನೋಡಿಲ್ಲ. ನಮ್ಮ ಯಾರ ಕಣ್ಣಿಗೂ ಕೂಡ ಕಂಡಿಲ್ಲ. ಪರಮಾತ್ಮ ನಮ್ಮಂಗೆಂದ ತಿರುಗಾಡ್ತಕ್ಕಂಥವಲ್ಲ, ನಮ್ಮಂಗೆಂದ ಕಣ್ಣಿಗೆ ಕಾಣ್ತಕ್ಕಂಥವಲ್ಲ. ನಾವೆಲ್ಲ ಪರಮಾತ್ಮನನ್ನು ನೋಡಿದ್ದು ನಾವು ಎಲ್ಲಿ ನೋಡಿವಿ ಎತ್ತುಕೊಂಡು ಕೇಳಿದ್ರೆ ನೀವು ಪರಮಾತ್ಮನ ನೋಡಿರಿ. ಆದರೆ ನೀವು ನೋಡಿದ ಪರಮಾತ್ಮ ಕ್ಯಾಲೆಂಡರ್ದಾನ ಪರಮಾತ್ಮ. ಯಾಕ್ರಿ? ಪರಮಾತ್ಮ ಅಂದ್ರೆ ಹೆಂಗೆ ಅದ? ಅಂದ್ಕೊಳ್ಳಿ ಕೊಳ್ಳಾಗ ಹಾವು ಹಾಕ್ಕೊಂಡನ, ಏನ್ರಿ ಹುಲಿ ಚರ್ಮ ಸುತ್ಕೊಂಡನ, ಕೈಯಾಗ ತ್ರಿಶೂಲ್ ಹಿಡ್ಕೊಂಡನ, ಒಂದು ಕೈಯಾಗ ಡಮರುಗೆ ಹಿಡ್ಕೊಂಡನ, ಒಂದು ತೊಡೆ ಮ್ಯಾಗ ಪಾರ್ವತಿ ಕುಂದರ್ಸ್ಕೊಂಡನ, ಇನ್ನೊಂದು ತೊಡೆ ಮ್ಯಾಗ ಗಣಪತಿ ಕುಂದರ್ಸ್ಕೊಂಡನ, ಮಗ್ಲು ಸಣ್ಣ ಮಕ್ಕಳು ನಿಂದ್ರಿಸ್ಕೊಂಡನ, ಮ್ಯಾಲೆ ಚಂದ್ರನ ಇಟ್ಕೊಂಡನ, ಅದ್ರ ಮ್ಯಾಲೆ ಅಂದ್ರೆ ಗಂಗಾನ ಇಟ್ಕೊಂಡನ. ಏಸು ಮಂದಿ ಏನ್ರಿ ಪರಮಾತ್ಮ ಗೊತ್ತದ ನಿಮ್ಮ? ಏಸು ಮಂದಿ ರೀ? ಹಾಂ, 2.
ಇಲ್ಲ ಅವ್ನು ಪಾಪ ಅವ್ನು ಧಾರವಾಹಿದಾಗ ನೋಡಿದ್ದು ಹೇಳೇ ನಾವು ಹೌದಿಲ್ಲ ಇಲ್ಲ ನಿಮಗೆ ಗೊತ್ತಿದ್ದು ಕೂಡ ಇಬ್ಬರು ಗಂಡ್ರು ಹೌದಿಲ್ಲ ಒಂದು ಪಾರ್ವತಿ ಇನ್ನೊಂದು ಅಂದ್ರೆ ತಲೆ ಮ್ಯಾಗಿರ್ತಕ್ಕಂಥ ಗಂಗಾ ಹೌದಿಲ್ಲ ನನಗೆ ಗೊತ್ತಿದ್ದಿದ್ದು 3 ಮಂದಿ ಪರಮಾತ್ಮಗೆ 3 ಮಂದಿ ಹೆಂಡ್ರು ಮೊದಲನೇ ಹೆಂಡತಿ ಯಾರು ಗೊತ್ತದನ್ರಿ ಮಗ ನೀವೆಲ್ಲ ನೋಡಿರಿ ನಿಮ್ಗೆ ನೆನಪು ಮಾಡಿಕೊಡ್ತೀನಿ ಅಟ್ಟೆ ಮೊದಲನೇ ಹೆಂಡತಿ ಯಾರು ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಾಯಣಿ ಆಕೆ ಎದ್ದಿಂದೊಳಗೆ ಅಂದ ಹಾರಿ ತನ್ನ ಪ್ರಾಣ ಕೊಡ್ತಾಳ ಗಂಡಗೆ ಬೈದ ಅವ್ರ ಅಪ್ಪ ಗಂಡಗೆ ಅಂದ ಬೈದಾನ ಶಿವನಿಗೆ ಬೈದಾನ ತಂದು ಗಂಡನಿಗೆ ಬೈತಕ್ಕಂಥ ನುಡಿ ನನ್ನ ಕಿವ್ಯಾಗೆ ಅಂದ ಬಿತ್ತಂದ್ರೆ ನನ್ನ ಪತಿವ್ರತ ಧರ್ಮ ಹಾಳಕ್ಕದ ತಂದು ಏನ್ರಿ ಅದಕ್ಕೆ ಅಂದ ಈ ಜೀವನೇ ತಿರುಗಿ ಹೋಗಿ ನನ್ನ ಗಂಡಗೆ ಮುಖ ಹೆಂಗೆ ತೋರಿಸಲಿ ತಂದು ತಂದೆ ಮಾಡಿರ್ತಕ್ಕಂಥ ಯಜ್ಞದೊಳಗಿನ ಹಾರಿ ಪ್ರಾಣ ಕೊಟ್ಟವಳು ಯಾರು ದ್ರಾಕ್ಷಾಯಣಿ ಮುಂದೆ 2ನೇ ಹೆಂಡತಿ ಯಾರು ಹೊತ್ತುಕೊಂಡ್ರೆ ಅದೇ ದ್ರಾಕ್ಷಾಯಣ್ಣೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಅಂದ ಹುಡ್ತಾಳ ಆಕಿನ ಮದುವೆ ಮಾಡ್ಕೊತಾನ ಈಕೆ 2ನೇ ಹೆಂಡತಿ 3ನೇದಕ್ಕೆ ಅಂದ ಗಂಗಾ ಹೌದಿಲ್ಲ ರೀ ಅಲ್ಲ ಒಂದೇ ಲಗ್ನ ಮಾಡ್ಕೊಂಡಿದ್ದಕ್ಕೆ ಪುರಾಣ ಕೇಳಕ್ಕೆ ಬರೋದಾಗಲ್ದು ಯಾಕ್ರಿ ಅಂಥವಿಲ್ಲ ಯಾಕೋ ಒಟ್ಟು ಕಂಡೇ ಇಲ್ಲಲ್ಲ ತನ ನಾವು ಕೇಳಿದ್ವಿ ಯಾಕಂದ್ರೆ ನಾ ಅಲ್ಲಿ ಗೊತ್ತಿದ್ರು ಹೊಲಕ್ಕೆ ಅಂದ್ರೆ ನಮ್ಗೆ ರಾತ್ರಿ ನಮ್ಮ ಜೋಡಿ ಇರ್ಲಕ್ಕ ಮಾಡೋಕೆ ಬರ್ತಿದ್ದು ಕಂಪ್ನಿ ಈಗ ಒಬ್ಬರೂ ಇಲ್ಲ ಕತ್ತಲ ಕರೆಂಟ್ ಬೇಡ ಏನೂ ಬೇಡ ಅಡವಿ ದೇವ್ ತಿರುಗಾಡ 3 ತಿರುಗಾಡ್ತೀವಿ ಅಲ್ಲಿ ಏನ್ರಿ ಯಾರೂ ಇಲ್ಲ ಅವಾಗೆಲ್ಲ ಇರ್ತಿದ್ರು ಅವ್ರಿಗೆ ಕೇಳ್ದನ ಯಾಕೆ ಹೋಗಿ ಒಟ್ಟು ಬರ್ಲಾಗಿರಲ್ಲ ತಗೊಂಡು ಅಂದ್ಕೊಂಡು ಏನು ಬರ್ತೀರಿಯಪ್ಪ ನಮ್ಮ ಪುರಾಣ ನಮಗೆ ಹೈರಾಡಾಗ ಅಂತಾನ ಹಾಂ ನನ್ನ ಪುರಾಣೇ ನನಗೆ ಹೈರಾಡಾಗ್ಯದ ಅಂತಾನೆ ಯಾಕೆ ಅಂದ್ಕೊಂಡು ಒಟ್ಟು ಕಲ್ಲೆಲಾಗದ್ರಿ ಏನ್ರಿ ಒಂದು ಕಟ್ರಿ ಅಂತಾನೆ ಏನು ಕಟ್ಬೇಕು ಅವನಿಗೆ ಹೆಂಗೆ ರೀ ಬರೀ ಒಂದು ಹೆಣ್ತಿನ ಮಾಡ್ಕೊಂಡಿದ್ದಕ್ಕೆ ಇವತ್ತು ನಾವು ಪುರಾಣ ಕೇಳೋಕ್ಕಾಗಲ್ದು ಪ್ರವಚನ ಕೇಳೋಕ್ಕಾಗಲ್ದು ಧರ್ಮದ ಕಾರ್ಯದಾಗ ದುಡಿಲಿಕ್ಕೆಂದ ಆಗಲ್ದು ಇನ್ನು 3 ಹೆಂಡ್ರು ಮಾಡ್ಕೊಂಡಿರ್ತಕ್ಕಂಥ ಪರಮಾತ್ಮ ನಮ್ಮನ್ನೆಂದರೆ ನೋಡ್ತಾನೇನ್ರಿ ಇದು ಕಾಲ್ಪನಿಕವಾಗಿರ್ತಕ್ಕಂಥ ಪರಮಾತ್ಮ ನಾವು ಹೇಳೋದು ಆಧ್ಯಾತ್ಮದ ಪರಮಾತ್ಮ ಬೇರೆಯೇ ಈ ಪರಮಾತ್ಮ ಅಕ್ಕ ಮಾದೇವಿ ಮುಂದೊಂದು ಮಾತು ಹೇಳ್ತಾಳಕಿ ಏನ್ರಿ ಅಕ್ಕ ಮಾದೇವಿ ವಚನದಾಗಿಂದ ಮುಂದೆ ಬರ್ತದ ಏನ್ರಿ ರೂಹಿಲ್ಲದ ಕೇಡಿಲ್ಲದ ಚೆಲುವಂಗ ಅನ್ನೋಲಿದನವ್ವ ಅಂದ್ರೆ ರೂಪನೇ ಇಲ್ಲ ಏನ್ರಿ ನನ್ನ ಗಂಡಗ ರೂಪಿಲ್ಲ ಯಾವುದು ಕೂಡ ಆಕಾರ ಇಲ್ಲ ಇರದೇ ಇರ್ತಕ್ಕಂಥ ಗಂಡಗೆ ನಾ ಒಲ್ದಿನಿ ಎತ್ತುಕೊಂಡಂತ ಅಂದ್ರೆ ಪರಮಾತ್ಮನಿಗೆ ಆಕಾರ ಇಲ್ಲ ಪರಮಾತ್ಮ ನಿರಾಕಾರನಾಗಿರ್ತಕ್ಕಂಥವ ಪರಮಾತ್ಮ ನಿರ್ಗುಣನಾಗಿರ್ತಕ್ಕಂಥವ ಪರಮಾತ್ಮ ಯಾರ ಕಣ್ಣಿಗೂ ಕೂಡ ಕಾಣತಕ್ಕಂಥವನಲ್ಲ ಹಾಗಾದ್ರೆ ಪರಮಾತ್ಮ ಹೆಂಗದನ ಹತ್ತುಕೊಂಡು ಅಂತ ಕೇಳಿದ್ರೆ 12ನೇ ಶತಮಾನದೊಳಗೆ ಬಸವಣ್ಣವ್ರು ನೋಡಿದ್ರತ್ತು ಶರಣರ ದೃಷ್ಟಿ ಎಷ್ಟು ದೂರ ನೋಡ್ರಿ ಶರಣರ ದೃಷ್ಟಿ ಎಷ್ಟು ದೂರ ಇತ್ತು ನಾವೆಲ್ಲ ಏನು ತಿಳ್ಕೊಂಡಿವಲ್ಲ ಇವೆಲ್ಲ ಹುಲಿ ಚರ್ಮ ಇದು ಎಲ್ಲನೂ ಕೂಡ ಅಲ್ಲ ಆದರೆ ಶರಣರು ನೋಡಿದರು ಪರಮಾತ್ಮ ಹೆಂಗದನ ತಿಳ್ಕೊಂಡ ಕೇಳಿದ್ರೆ ಅವತ್ತಿನ ದಿನಮಾನದೊಳಗೆ ಅಂದ ಬಸವಣ್ಣವರಂದ ಹೇಳ್ತಾರೆ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ತುಳುಕಾದ್ರಯ್ಯ ನೋಡಿ ಪರಮಾತ್ಮ ಹೆಂಗದನ ಗೊತ್ತೈತ್ರಿ ಬಸವಣ್ಣ ಒಂದು ಪ್ರಶ್ನೆ ಮಾಡ್ತಾನ ನೀನು ದೇವರನ್ನು ಪೂಜೆ ಮಾಡ್ಬೇಕನ್ನಕತ್ತಿದಿ ಏನ್ರಿ ನೀ ಪರಮಾತ್ಮನ ಪಾದ ಮುಟ್ಟಿ ನೀ ಪೂಜೆ ಮಾಡ್ಬೇಕನ್ನಕತ್ತಿದಿ ಪರಮಾತ್ಮನ ತಲೆ ಮುಟ್ಟಿ ನೀ ಪೂಜೆ ಮಾಡ್ಬೇಕನ್ನಕತ್ತಿದಿ ಪರಮಾತ್ಮನ ಭುಜಗಳನ್ನು ಮುಟ್ಟಿ ಅಂದ ಪೂಜೆ ಮಾಡ್ಬೇಕನ್ನಕತ್ತಿದಿ ಇವತ್ತು ಇಲ್ಲಿ ದೇವಿ ಮೂರ್ತಿ ಅದ ಏನ್ರಿ ಮೂರ್ತಿ ಅದ ಇಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋಕ್ಕೂ ಬರ್ತದ ಭುಜಗಳನ್ನು ಮುಟ್ಟಿ ಪೂಜೆ ಮಾಡೋಕ್ಕೆ ಬರ್ತದ ಏನ್ರಿ ಪಾದ ಮುಟ್ಟಿನ ಪೂಜೆ ಮಾಡೋಕ್ಕೆ ಬರ್ತದ ಆದ್ರೆ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನು ಎಲ್ಲಿ ಪೂಜೆ ಮಾಡೋರು ಪರಮಾತ್ಮ ಕಣ್ಣಿಗೆ ಕಾಣ್ತಕ್ಕಂಥವಲ್ಲ ಪರಮಾತ್ಮ ಹೆಂಗದನ ತಗೊಂಡು ಕೇಳಿದ್ರೆ ಬಸವಣ್ಣವ್ರು ಅಂತಾರೆ ಜಗದಗಲ ಈ ಜಗತ್ತೆಟ್ಟಗಲ ಐತಲ್ಲ ಅಷ್ಟು ದೊಡ್ಡ ಪರಮಾತ್ಮ ಅದ ಮುಗಿಲಾಗಲ್ಲ ಈ ಆಕಾಶನ ಬೆಳ್ಳ ಕಾಣ್ತದಲ್ಲ ಇದು ಎಟ್ಟಾಗಲ್ಲದಲ್ಲ ಅಟ್ಟಾಗಲ್ಲ ಪರಮಾತ್ಮ ಅದಾನೆ ಒಂದು ವೇಳೆ ನೀ ಪಾದನೆ ಮುಟ್ಟಿ ಅಂದ ಪೂಜೆ ಮಾಡ್ಬೇಕಂತಂದ್ರೆ ಪರಮಾತ್ಮನ ಪಾದ ಎಲ್ಲವ ತಗೊಂಡು ಕೇಳಿದ್ರ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ ಪರಮಾತ್ಮನ ಪಾದ ಎಲ್ಲವ ಇದೇನು ಭೂಮಿ ಕಾಣಕತ್ತದಲ್ಲ ಇದ್ರ ಕೆಳಗೆ ಒಂದು ಲೋಕದೆ ಇದ್ರ ಕೆಳಗೊಂದು ಲೋಕದ ಹೆಂಗೆ ನಾವು ಇಲ್ಲಿ ಭೂಲೋಕ ತಗೊಂಡು ಕರಿತೀವಲ್ಲ ಇದರಂಥದ್ದೇ ಒಂದು ಇನ್ನೊಂದು ಕೆಳಗೆ ಲೋಕದ ಅದಕ್ಕೆ ಪಾತಾಳ ತಗೊಂಡು ಕರೀತಾರೆ ಆ ಪಾತಾಳಕ್ಕಿಂತ ಪರಮಾತ್ಮನ ಪಾದ ಹತ್ತದವತ್ತಂದ್ರೆ ಎಲ್ಲಿ ಪೂಜೆ ಮಾಡೋರು ಸಾಧ್ಯಕತ್ತೇನ್ರಿ ಬೇಡ ಪರಮಾತ್ಮನ ತಲೆನೇ ಮುಟ್ಟಿ ನಾವು ಪೂಜೆ ಮಾಡ್ಬೇಕಂದ್ರೆ ಪರಮಾತ್ಮನ ತಲೆ ಎಲ್ಲಿ ಅದ ತಗೊಂಡು ಕೇಳಿದ್ರೆ ಇದೇನು ಮ್ಯಾಲೆ ಬೆಳ್ಳಗೆ ಅಂತ ಕಾಣ್ತದಲ್ಲ ಇದ್ರ ಮ್ಯಾಲೆ ಒಂದು ಲೋಕದೆ ಹೆಂಗೆ ಕೆಳಗೆ ಪಾತಾಳ ಲೋಕದ ಮ್ಯಾಲ ಒಂದು ಲೋಕದ ಅದಕ್ಕೆ ಬ್ರಹ್ಮಾಂಡ ಹತ್ತುಕೊಂಡ ಕರೀತಾರೆ ಆ ಪರಮಾತ್ಮನ ತಲೆ ಬ್ರಹ್ಮಾಂಡಕ್ಕಿಂತ ಹತ್ತತ್ತಾದ ತಗೊಂಡಂದಾಗ ಪರಮಾತ್ಮನ ತಲೆಯಲ್ಲಿ ಪೂಜೆ ಮಾಡೋರು
ಮಾಡೋಕ್ಕೆ ಸಾಧ್ಯ ಅದನ್ರಿ. ಅಂದ್ರೆ ಇದ್ರ ಅರ್ಥ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ನಿಮಗೆ ಒಂದೇ ಒಂದು ಸಣ್ಣ ಮಾತನಾಗ ಅಂತ ಹೇಳ್ಬಿಡ್ತೀನಿ. ಇದ್ರ ಅರ್ಥ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಈ ಜಗತ್ತಿನ ತುಂಬಾನು ಪರಮಾತ್ಮ ಅದ. ಇಟೇ ತಿಳಿಯಾಗಿರಲಿ. ಒಂದು ಹುಲ್ಲು ಕಡ್ಡಿ ಹಿಡ್ಕೊಂಡು, ದೊಡ್ಡ ಮರ ಹಿಡ್ಕೊಂಡು, ಮನುಷ್ಯನನ್ನು ಮೊದಲು ಮಾಡಿಕೊಂಡು, ಒಂದು ಕ್ರಿಮಿ ಹಿಡ್ಕೊಂಡು ಪ್ರತಿಯೊಂದರೊಳಗೂ ಕೂಡ ಭಗವಂತ ಅದ. ಎಲ್ಲಿ ಪರಮಾತ್ಮ ಅದಾನ ಅದು ಅಳಿಗಾಡ್ತದ, ತಿರುಗಾಡ್ತದ. ಎಲ್ಲಿ ಪರಮಾತ್ಮ ಇಲ್ಲ ಅಲ್ಲಿಂದ ಏನೂ ಮಾಡೋಕ್ಕಾಗಲ್ಲ ಏನ್ರಿ ಭಗವಂತ. ಅದಕ್ಕಾಗಿ ಹೇಳ್ತಾರೆ ಪರಮಾತ್ಮ ಎಲ್ಲಿ ಅದಾನ ಹತ್ಕೊಂಡು ಕೇಳಿದ್ರೆ ಅಣುರೇಣು ತೃಣ ಕಾಸ್ಟ್ ಒಳಗೂ ಕೂಡ ಪರಮಾತ್ಮ ಅದಾನ. ತೇತಿ ಒಂದು ಹುಲ್ಲು ಕಡ್ಡಿ ಒಳಗೂ ಕೂಡ ಪರಮಾತ್ಮ ಅದಾನ. ಗಿಡದೊಳಗೆ ಪರಮಾತ್ಮ ಅದಾನ, ಪ್ರಾಣಿಗಳಲ್ಲಿ ಪರಮಾತ್ಮ ಅದಾನ, ಪಕ್ಷಿಗಳಲ್ಲಿ ಪರಮಾತ್ಮ ಅದಾನ, ಕ್ರಿಮಿಕೀಟದಲ್ಲಿ ಪರಮಾತ್ಮ ಅದಾನ, ಮನುಷ್ಯನಲ್ಲಿ ಪರಮಾತ್ಮ ಅದಾನ, ನಿನ್ನ ಒಳಗೆ ಪರಮಾತ್ಮ ಅದಾನ. ನಿನ್ನ ಒಳಗಿರ್ತಕ್ಕಂಥ ಪರಮಾತ್ಮನ ನೀನು ನೋಡ್ಬೇಕಲ್ಲ. ನಿನ್ನ ಒಳಗೆ ಅದಾನ, ಎಲ್ಲಿ ಬೇರೆ ಕಡೆ ಎಲ್ಲಿ ಇಲ್ಲ. ನಮ್ಮ ಮೊನ್ನೆ ಒಂದು ಉದಾಹರಣೆ ಹೇಳಿದೆ ಗೊತ್ತತ್ತೇನು ನಿಮಗೆ? ಈ ಪ್ರವಚನ ಬರುವಂಥ ಪ್ರಸಂಗದೊಳಗೆ ನೀವೆಲ್ಲ ಒಂದು ಕಡೆಗೆ ನಿಂತಿರ್ತೀವಿ. ನಿಂತೆಲ್ಲ ಏನ್ರಿ ಪೇರೆಂಟ್ ಲೆವೆಲ್ ಹಚ್ಕೋತೀವಿ, ಪೌಡ್ರ್ ಹಚ್ಕೋತೀವಿಲ್ಲ ನಾವು ಪೇರೆಂಟ್ ಲೆವೆಲ್ ಹಚ್ಕೋತೀವಿ, ಪೌಡ್ರ್ ಹಚ್ಕೋತೀವಿ, ಸುನೋ ಹಚ್ಕೋತೀವಿ. ಇವೆಲ್ಲ ಹಚ್ಕೋಬೇಕಾದ್ರೆ ಎದ್ರ ಮುಂದೆ ನಿಂತ್ಕೊಂಡು ಹಚ್ಕೋತೀವಿ? ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಹಚ್ಕೋತೀವಲ್ಲ. ಹಂಗೆ ನನ್ನ ಒಳಗಿರ್ತಕ್ಕಂಥ ಪರಮಾತ್ಮನನ್ನು ನಾನು ಕಣ್ಣಾರಿ ನಾನು ನೋಡಬೇಕಾಗಿತ್ತು ಅಂತಿಕೊಂಡ್ರೆ ನಮಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ಅದಕ್ಕಾಗಿನೇ ಬಸವಣ್ಣವ್ರು ಹೇಳಿದ್ರು, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ, ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿಯ. ನೋಡಿ, ಅಂಥ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಸದ್ಗುರುನ ಬಳಿ, ಒಬ್ಬ ಗುರುವಿನ ಬಳಿಯಿಂದ ಏನು ತಾಕತ್ತದ ತಿಳ್ಕೊಂಡು ಕೇಳಿದ್ರೆ ಅಷ್ಟು ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನು, ಜಗತ್ತಿನ ತುಂಬಿರ್ತಕ್ಕಂಥ ಪರಮಾತ್ಮನನ್ನು ಏನ್ರಿ ತನ್ನ ಹಸ್ತ ನನ್ನ ಮಸ್ತಕದ ಸಂಯೋಗದಿಂದ ನನ್ನ ಅಂಗೈ ಒಳಗೆ ಇಷ್ಟಲಿಂಗ ಮಾಡಿ ಕೊಡ್ತಾನೆ ನೋಡಿ. ಏನ್ರಿ ಜಗತ್ತಿನ ರೂಪನೇ ಅದ. ನಿಮ್ಮಿಬ್ಬರದು ಏನು ನಡೆದ? ಏಯ್ ಹಂಗೆ ನೋಡು ಮಾರಿ ಕೇಳುವ ನೀನು ಚಂದ ಕೇಳು. ಏನು ಮೇಡಮ್ ಹೊಲಕ್ಕಿಸ್ತದೆ